ಫಣೀಂದ್ರ ವಿಧಿವಿಜ್ಞಾನ ತಜ್ಞರು ನಮ್ಮೊಟ್ಟಿಗೆ ಫೋನ್ನಲ್ಲಿ ಇವಾಗ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಚಂದನ್ ಶರ್ಮಾ ವಿಸ್ತಾರ ನ್ಯೂಸ್ನಿಂದ ಮಾತಾಡ್ತಾ ಇದ್ದೀನಿ ನಾನು. ನಮಸ್ತೆ ಫಣೀಂದ್ರ ಸರ್, ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡುವ ಪ್ರಯತ್ನವನ್ನು ಖಂಡಿತವಾಗ್ಲೂ ಕೂಡ ಮಾಡೋಣ. ಓಕೆ, ಸ್ಥಳೀಯರು ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಐ ಪಾರ್ಷಿಯಲಿ ಅಗ್ರಿ. ಬಟ್ ಏನು ಅಂತಂದರೆ ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟೇ ಆಗಿಬಿಡುತ್ತೆ ಹಲವು ಹೋಟ್ಲುಗಳದ್ದು. ಅಂದ್ರೇನು? ಮತ್ತೆ ಫಣೀಂದ್ರ ಅವರು ಫೋನ್ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ವಿಧಿವಿಜ್ಞಾನ ತಜ್ಞರು. ಸರ್ ನಮಸ್ಕಾರ. ಚಂದನ್ ಶರ್ಮಾ ವಿಸ್ತಾರ ನ್ಯೂಸ್ನಿಂದ. ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಫಣೀಂದ್ರ ಸರ್. ಫಣೀಂದ್ರ ಸರ್, ಇಂಥ ಸಂದರ್ಭದಲ್ಲಿ ನೀವು ಈಗ ರಾಮೇಶ್ವರಂ ಕೆಫೆ, ಬೆಂಗಳೂರಿನ ಕುಂದಲಹಳ್ಳಿ ಹತ್ರ ಇರುವಂಥ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ಒಂದು ಸಣ್ಣ ಬ್ಯಾಟ್ರಿ ಸಿಕ್ಕಿದೆಯಂತೆ, ಬೇರೆ ಬೇರೆ ಏನೇನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅಂತ ಇನ್ನೊಂದು ಮೂಲದ ಮಾಹಿತಿ, ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಆಗಬೇಕು. ಸೊ ಇಂಥ ಸಂದರ್ಭದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಮೊದಲು ಮಾಡುವ ಕೆಲಸ ಏನು ಸರ್? ಫಸ್ಟ್ ಆಫ್ ಆಲ್, ಪೊಲೀಸ್ ಡ್ಯೂಟಿ ಪ್ರಕಾರ ದೇ ಹ್ಯಾವ್ ಟ್ರೈ ಟು ಸೆಕ್ಯೂರ್ ದ ಕ್ರೈಮ್ ಸೀನ್. ಓಕೆ. ಆದ್ರೆ ಏನಾಗುತ್ತೆ, ಇಂಥ ಟೈಮ್ಗಳಲ್ಲಿ ಇವನ್ ದೋ ದೇ ಟ್ರೈ ಟು ಒನ್ ಆಂಗಲ್ ಅಲ್ಲಿ ಕ್ರೈಮ್ ಸೀನ್ ಸೆಕ್ಯೂರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ದಿಸ್ ಇಸ್ ಅ ಕ್ಯಾಟಗರಿ ಆಫ್ ಡಿಸಾಸ್ಟರ್. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಯಾರು ವಿಕ್ಟಿಮ್ಸ್ ಗಳಿದ್ದಾರೆ ಅವ್ರನ್ನ ಹೆಲ್ಪ್ ಮಾಡೋ ಒಂದು ಪ್ರಯಾರಿಟಿ ಫಸ್ಟ್ ಇರುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ಹಂತದ ಕ್ರೈಮ್ ಸೀನ್ ಸ್ಟೆಪ್ ಹಾಗೆ ಆಗತ್ತೆ. ಅಲ್ಟಿಮೇಟ್ಲಿ ಅವರು ಅಲ್ಲಿ ಅವೈಲೇಬಲ್ ಇರುವಂತ ಏನೋ ಮೆಟೀರಿಯಲ್ ಎವಿಡೆನ್ಸ್ ಬೇಸಿಸ್ ಮೇಲೆ, ಅಂದ್ರೆ ಎಲ್ಲಿಂದ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಸೂಕ್ಷ್ಮ ಖಂಡಿತವಾಗ್ಲೂ ಗೊತ್ತಾಗಿ ಆಗತ್ತೆ. ಯಾವ ಜಾಗದಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ ಸ್ವಲ್ಪ ನೋಡಿದಾಗ ಅಲ್ಲಿ ಇರುವಂತಹ ಬರ್ನ್ಡ್ ಏನೋ ಆಬ್ಜೆಕ್ಟ್ ಗಳಿರ್ಬೋದು ಅಥವಾ ಯೂಸ್ ಮಾಡುವಂತ ಫಿಸಿಕಲ್ ಆಬ್ಜೆಕ್ಟ್ ಗಳಿರ್ಬೋದು, ಅದನ್ನ ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಐಟಮ್ ವಾಟ್ ಎವರ್ ಇಸ್ ದೇರ್, ಓಕೆ, ಆ ಎಲ್ಲ ಕೂಡ ಒಂದ್ ಹಂತಕ್ಕೆ ರಿಲೆವೆಂಟ್ ಆಗಿ ಬರತ್ತದು. ಅದನ್ನೆಲ್ಲ ಕೊರಬೇಟಿವ್ ಆಗಿ ಇಟ್ಕೊಂಡು ಇದನ್ನ ಇಟ್ಕೊಂಡು ಯಾವ ರೀತಿ ಇದನ್ನ ಡಿಟೋನೇಟ್ ಮಾಡಿರ್ಬಹುದು ಅಥವಾ ಯಾವ ರೀತಿ ಇದನ್ನ ಬ್ಲಾಸ್ಟ್ಗೆ ಪ್ಲಾನ್ ಮಾಡಿರ್ಬೋದು ಅಂತ ಆವಾಗ ಗೊತ್ತಾಗತ್ತದು. ಓಕೆ 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 ಈಗ ಒಂದು ವೇಳೆ ಸಿಲಿಂಡರ್ ಸ್ಫೋಟ ಅಂತ ಆದರೆ ಪೊಲೀಸರಿಗಾಗಲಿ ಅಥವಾ FSL ತಜ್ಞರಿಗಾಗಲಿ ಸಿಗಬಹುದಾದ ಮೊದಲ ಪಾರ್ಟಿಕಲ್ಗಳು ಆ ಕ್ರೈಮ್ ಸೀನ್ನಲ್ಲಿ ಏನು ಅಂತ ಸರ್ ಜಸ್ಟ್ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮಿಂದ. ಸರ್, ಸಿಲಿಂಡರ್ ಸ್ಫೋಟ ಆಯ್ತು ಅಂತ ಕೇಳಿದ್ರೆ ನಿಮ್ಗೆ ಮೆಟೀರಿಯಲ್ ಎವಿಡೆನ್ಸ್ ಅಂದ್ರೆ ಏನು ಇರಲಿಲ್ಲ. ಯಾಕಂದ್ರೆ ಸಿಲಿಂಡ್ರು ಇಟ್ಸ್ ಗ್ಯಾಸ್. ಹೌದು. ಓಕೆ, ಗ್ಯಾಸ್ ಲೀಕ್ ಆದಾಗ ಬ್ಲಾಸ್ಟ್ ಆಯ್ತು ಅಂತ ಕೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಕಣ್ಣಕ್ಕೆ ಕಾಣದಿರುವಂತ ಗ್ಯಾಸ್ ಅದು. ಸೊ ಆ ಒಂದು ಇಂಪ್ಯಾಕ್ಟ್ ಗೆ ಅಲ್ಲಿರುವಂತ ಯಾವುದೇ ಒಂದು ಲೂಸ್ ಆಬ್ಜೆಕ್ಟ್ ಇರ್ಬೋದು ಎಲ್ಲ ಚಲಾಪಿಲ್ಲೆ ಆಗಿರುತ್ತೆ ಅಷ್ಟೇನೆ, ಇನ್ಕ್ಲೂಡಿಂಗ್ ದ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಹ್ಯೂಮನ್ ಪಾರ್ಟ್ಸ್. ಓಕೆನಾ? ಬಟ್ ಈ ಒಂದು ಪ್ರಕರಣದಲ್ಲಿ ಇವಾಗ ನಾನು ನೋಡ್ತಿರೋ ಪ್ರಕಾರ ಕೆಲವು ನೆಟ್ ಬೋಲ್ಟ್ ಬ್ಯಾಟ್ರಿ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆ ನೆಟ್ ಬೋಲ್ಟ್ ಬ್ಯಾಟ್ರಿ ಇಸ್ ಇಟ್ ರಿಲೆವೆಂಟ್ ಟು ಎನಿ ಕಸ್ಟಮರ್ ಹೂ ಹ್ಯಾವ್ ವಿಸಿಟೆಡ್ ದ ರಾಮೇಶ್ವರಂ ಕೆಫೆ, ಅಥವಾ ರಾಮೇಶ್ವರಂ ಕೆಫೆನ ಅದನ್ನೆಲ್ಲ ಅವ್ರು ಬೇರೆ ಕೆಲಸಕ್ಕೆ ಉಪಯೋಗಿಸ್ತಿದ್ರ? ಅದನ್ನೆಲ್ಲ ಓವರ್ ರೂಲ್ ಮಾಡಿದ ನಂತರ ದಿಸ್ ಇಸ್ ಅ ಫಾರಿನ್ ಆಬ್ಜೆಕ್ಟ್ ಅಂತ ಲೆಕ್ಕ ತಗೊಂಡು ಅದನ್ನ ಯಾರು ತಗೊಂಡ್ಬಂದಿದ್ರೆ ವಿಚಾರಣೆ ಮಾಡ್ತಾ ಹೋದಾಗ ಅದು ಕೊರಬೇಟುವ ಕಂಡಿಡಿಬಹುದು. ಯಾರೋ ಕಸದ ಬುಟ್ಟಿಲಿ ಹಾಕಿ ಹೋಗಿದ್ರು ಬ್ಯಾಟ್ರಿನ, ನಟ್ಟು ಬೋಲ್ಟ್ನ ಅಂತ ಹೇಳಲಾಗ್ತಾ ಇದೆ ಸರ್. ಯಾರೋ ಒಬ್ಬ ಬಂದಿದ್ದ, ಅವನು ಕಸದ ಬುಟ್ಟಿಯಲ್ಲಿ ಹಾಕ್ಬಿಟ್ಟು ಹೋಗಿದ್ದ, ಈ ತರದ ಸುದ್ದಿ ಈಗ ಗೊತ್ತಾಗ್ತಾ ಇರೋದು. ತಾವು ಹೇಳಿದಾಗೆ ಇಫ್ ಇನ್ ಕೇಸ್ ಇಟ್ ವಾಸ್ ಅ ಸಿಲಿಂಡರ್ ಬ್ಲಾಸ್ಟ್, ಈ ಸಿಲಿಂಡರ್ನ ಸ್ಫೋಟಕದ ಒಂದಿಷ್ಟು ಪಾರ್ಟಿಕಲ್ಗಳು ಮತ್ತು ತೀರಾ ಚಲ್ಲಾಪಲ್ಲಿ ಆಗಿರ್ಬೇಕಾದಂಥ ಒಂದಿಷ್ಟು ಪಾರ್ಟಿಕಲ್ಗಳು ಕೂಡ ನಮಗೆ ಸಿಗಬಹುದಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದೇನಾಗಿದೆ ಅಂತಂದ್ರೆ ಈ ಘಟನೆ ನಡೆದಿರೋದು ಫುಟ್ಪಾತ್ ಹತ್ರ, ನಿಯರ್ ದಿ ಡಸ್ಟ್ಬಿನ್ ಹತ್ರ ನಡೆದಿದೆ ಸರ್ ಇದು. ಹಾಗಾಗಿ ಆ ನಟ್ಟು ಬೋಲ್ಟು ಬ್ಯಾಟ್ರಿ ಸಾಮಾನ್ಯವಾಗಿ ಬೇರೆ ಕೃತ್ಯಗಳಿಗೆ ಬಳಸುವಂತ ಪ್ರಾಡಕ್ಟ್ಗಳಲ್ಲಿ ಬಳಸುವ ಸಾಧ್ಯತೆ ಇದೆಯಾ? ನಾನು ಹೀಗೆ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಆಸ್ಕಿಂಗ್ ಯು ಅಷ್ಟೇ. ಅಲ್ಲ, ಎಷ್ಟೋ ಬೇರೆ ಪ್ರಕರಣಗಳಲ್ಲಿ ವೈ ಡು ದೇ ಯೂಸ್ ನಟ್ ಅಂಡ್ ಬೋಲ್ಟ್ ಇಸ್ ಟು ಕ್ರಿಯೇಟ್ ಸಿವಿಯರ್ ಇಂಪ್ಯಾಕ್ಟ್. ಆ ಒಂದು ಬ್ಲಾಸ್ಟ್ ನ ಇಂಟೆನ್ಸಿಟಿಗೆ ಈ ನಟ್ ಬೋಲ್ಟ್ ಕಬ್ಬಿಣ ಆಗಿರೋದ್ರಿಂದ ಆ ಫೋರ್ಸ್ ಬೀಳ್ಲಿ ಅಂತ ಜನರ ಮೇಲೆ. ಕರೆಕ್ಟ್, ಅವಾಗ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಗೋಸ್ಕರ ಬಳಸಿರ್ತಾರೆ. ಬಟ್ ಈ ಪ್ರಕರಣದಲ್ಲಿ ಆ ನಟ್ಟು ಬೋಲ್ಟ್ ಇಸ್ ಇಟ್ ಎ ಪಾರ್ಟ್ ಆಫ್ ದ ಡಿಟೋನೇಟರ್ ಅಥವಾ ಇಸ್ ಇಟ್ ಎ ಪಾರ್ಟ್ ಆಫ್ ದ ಸೋ ಕಾಲ್ಡ್ ಬಾಂಬ್ ಬಂದ್ಬಿಡು ಅಂತ ಅದು ಈ ಮುಂದಿನ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ರೈಟ್ ಸರ್, ಹೌ ಡಸ್ ದಿ FSL ಗೋ ಹೆಡ್ ಫ್ರಮ್ ಹಿಯರ್ ಸರ್? ಆ ಪಾರ್ಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವುಗಳ ಉದ್ದೇಶವನ್ನು ಅದನ್ನು ಪತ್ತೆ ಹಚ್ಚುವ ಪ್ರಾಸೆಸ್ಸು. ನನ್ನ ಫೈನಲ್ ಕ್ವೆಶ್ಚನ್ ನಿಮಗೆ, ಹೇಗೆ FSL ಮುಂದೆ ಮಾಡುತ್ತೆ ಸರ್? ಪ್ಲೀಸ್ ಗೋ ಹೆಡ್ ಆನ್ ದಿಸ್ ಸರ್, ದಯಮಾಡಿ. ಸರ್, ದೇರ್ ಆರ್ ಡಿಫರೆಂಟ್ ರೀಸನ್ಸ್ ಫಾರ್ ಡಿಟೋನೇಟಿಂಗ್ ಬಾಂಬ್. ಒಂದು ಫಿಸಿಕಲ್ ಇರ್ಬೋದು, ಕೆಲವು ಕೆಮಿಕಲ್ ಗಳಿಂದ ಡಿಟೋನೇಟ್ ಆಗ್ತಾ ಇರ್ಬೋದು,
ಸೊ ದೇ ಆರ್ ಡಿಫರೆಂಟ್ ಮೆಥಡ್ಸ್. ಆಸ್ ಫಾರ್ ದಿಸ್ ಕೇಸ್ ಇಸ್ ಕನ್ಸರ್ನ್, ನಟ್ ಬೋಲ್ಟ್ ಬ್ಯಾಟ್ರಿ ಅಂತೆಲ್ಲ ನೋಡ್ತಿರೋ ಕಾರಣಕ್ಕೋಸ್ಕರ ವಿತೌಟ್ ಇವನ್ ನೋಯಿಂಗ್ ಇಫ್ ನಟ್ ಬೋಲ್ಟ್ ಬ್ಯಾಟ್ರಿ ಎಲ್ಲ ಆ ಬಾಂಬಿಗೆ ಅಥವಾ ಎಕ್ಸ್ಪ್ಲೋಷನ್ ಸಂಬಂಧಪಟ್ಟಿರುವಂತ ಆಬ್ಜೆಕ್ಟ್ ಗಳಿನ ಅಂತ ಗೊತ್ತಿಲ್ಲದೆ ಹೋದ್ರು ಕೂಡ ನಾನು FSL, the purpose of referring this to FSL is to get the logical and reasonable justification on those products if it is linked to the said bomb or not, ಅಥವಾ what is the cause of the actual explosion. ಆ ಒಂದು ಕಾರಣಕ್ಕೋಸ್ಕರನೇ FSL team will come into the real picture. But if this battery ನಟ್ ಬೋಲ್ಟ್ ಎಲ್ಲ ಅದೇನಾದ್ರೂ ಆ ಎಕ್ಸ್ಪ್ಲೋಷನ್ ಸಂಬಂಧಪಟ್ಟಿರೋದು ಆಗಿತ್ತು ಅಂತ ಕೇಳಿದ್ರೆ ಆ ಒಂದು ಮೆಟೀರಿಯಲ್ಗಳು ಈ ಒಂದು ನಟ್ ಬೋಲ್ಟ್ ಖಂಡಿತವಾಗ್ಲೂ ಕಾಣಿಸುತ್ತದು. ಅದನ್ನ FSL ಅಲ್ಲಿ ಖಂಡಿತವಾಗ್ಲೂ ರಿಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ. ಓಕೆ, ಲೆಟ್ಸ್ ಸಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಸರ್. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.